ಕರ್ನಾಟಕ ಜನತೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರು ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು ನಮ್ಮ ಪಟ್ಟ ಬಹುಮತ ಬಂದಾಗ 120 ಸೀಟ್ ಈ ಕರ್ನಾಟಕದ ಜನತೆ ನಮಗೆ ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿದಾಗ 5 ವರ್ಷ ಸಂಪೂರ್ಣವಾಗಿ ಅವಧಿಯನ್ನು ಮುಗಿಸಿದಂಥ ಏಕೈಕ ಮುಖ್ಯಮಂತ್ರಿ ಈ ಸಿದ್ದರಾಮಯ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಹಿಂದುಳಿದವರಿಗ ಬಡತನ ರೇಖೆಯಿಂದ ಯಾರು ಹಸುವಿನಿಂದ ಮಲಗಬಾರದು ಅಂತ ಹೇಳಿ ನಾನು ಒಬ್ಬ ವ್ಯಕ್ತಿಗೆ ತಲಾ 7 kg ಅಂತೆ, ಒಂದು ಮನೆಯಲ್ಲಿ 5 ಜನ ಇದ್ದ ಒಂದು ಕುಟುಂಬಕ್ಕೆ 7 kg ಅಕ್ಕಿಯನ್ನ ಉಚಿತವಾಗಿ 35 kg ಒಂದು ಕುಟುಂಬಕ್ಕೆ ಅವರು ಕೇಳಿಪಟ್ಟು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಬಡವರು 5 ರೂಪಾಯಿ ತಿಂಡಿ, 10 ರೂಪಾಯಿ ಊಟ, 10 ರೂಪಾಯಿಗೆ ಸಂಪೂರ್ಣ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲ ಯೋಜನೆಗಳನ್ನು ಕೊಟ್ಟು, ಅಂದ್ರೆ ಈ ಯಡಿಯೂರಪ್ಪ ಇದಾರಲ್ಲ, ಈ ಯಡಿಯೂರಪ್ಪ ಒಂದು ಮುರುಕಲು ಸೈಕಲ್ ಕೊಟ್ಟು, ಒಂದು ಸೈಕಲ್ ಕೊಟ್ಟು, ಒಂದು ಹರಕಲು ಸೀರೆ ಕೊಟ್ಟು, ಒಂದು ಮುರುಕಲು ಸೈಕಲ್ ಕೊಟ್ಟು, ಒಂದು ಹರಕಲು ಸೀರೆ ಕೊಟ್ಟು. ಯಡಿಯೂರಪ್ಪ ಇದಾರಲ್ಲ, ಇವರಿಗೆ ಜಾತ್ಯತೀತ ಹೋದಲ್ಲಿ ನಂಬಿಕೆನೇ ಇಲ್ಲ. ಈ ಬಿಜೆಪಿ ಇದಾರಲ್ಲ, ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ, ಇವರಿಗೆ ಕಾನೂನು ಗೊತ್ತೇ ಇಲ್ಲ. ಗಾಂಧೀಜಿಯನ್ನು ಕೊಂದ್ರಲ್ರಿ, ಮಹಾತ್ಮ ಗಾಂಧೀಜಿ ಈ ದೇಶದ ರಾಷ್ಟ್ರಪಿತ. ಯಾರೋ ಹೋಗಿ ನಾನು ರಾಷ್ಟ್ರಪಿತ ಅಂದ್ರೆ ಆಗುತ್ತೆ ಇರಲಿ, ಆ ಸಾಧ್ಯವಿಲ್ಲ. ಇಂದಿರಾ ಗಾಂಧಿ ಮುಖ್ಯ ಮಹಿಳೆ. ಇಂದಿರಾ ಗಾಂಧಿ 1984 ಅಕ್ಟೋಬರ್ 31 ಬ್ರೂಟಲ್ಲಾಗಿ ಕೊಲೆ ಮಾಡಿದ್ರು. 1991 ಶ್ರೀಪೆರಂಬದೂರು ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ರಾಜೀವ್ ಗಾಂಧಿಯನ್ನ ಬ್ರೂಟಲ್ ಆಗಿ ಬಾಂಬ್ ಹಾಕಿ ಕೊಲೆ ಮಾಡಿದ್ರು. ಒಬ್ಬರಾದ್ರೂ ಖಂಡನೆ ಮಾಡಿದ್ರೇನ್ರಿ ಅದನ್ನ? 91 ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹತ್ಯೆಯಾದವ. ರಾಹುಲ್ ಗಾಂಧಿ ಪಾಪ ಸಣ್ಣ ಹುಡುಗ, ಪ್ರಿಯಾಂಕಾ ಗಾಂಧಿ ಪಾಪ ಸಣ್ಣ ಹುಡುಗಿ. ಈ 2 ಮಕ್ಕಳನ್ನ ಇಟ್ಟುಕೊಂಡು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಎದರದೆ ಬಗ್ಗದೆ ಈ ದೇಶದಲ್ಲಿ ಆಡಳಿತವನ್ನು ಹಂಚಿಕೊಟ್ಟು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡಿ 10 ವರ್ಷ ಆಡಳಿತದಲ್ಲಿ 2004ರಿಂದ 2014ರವರೆಗೆ ರೈತರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು, 50,000ದವರೆಗೆ ಸಾಲ ಮನ್ನಾ, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವೂ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಆಡಳಿತದಲ್ಲಿ ಬಂತು. ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಜಿಡಿಪಿ ಆರ್ಥಿಕತೆ ಸದೃಢ ಭಾರತವನ್ನು ಕಟ್ಟಿದ್ದು. ಜಿಡಿಪಿ 7.5 ಇವತ್ತು ಗಿರಾಕಿಗಳು 4.5 ತಂದು ಜನರ ಗಮನವನ್ನು ಬೇರೆ ಕಡೆ ಸೆಳೀತಾ ಇದ್ದಾರಲ್ರಿ. ಯಾವುದೋ ಆಕ್ಟ್ ತಂದೆ
ಇದು ಯಾವುದೈದು ಬಂದಿ ನೋಡಿ. ಇವತ್ತಿನ ದಿವಸ ರಾಮಲೀಲಾ ಮೈದಾನದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಲಕ್ಷಾಂತರ ಗಂಟೆ ಜನ ಕೂಡಿ ಮಹಿಳೆಯರ ಮೇಲೆ ಹೋಗ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ಎಲ್ಲ ಮಹಿಳೆಯರು ರಾಮಲೀಲಾ ಮೈದಾನ ದೆಹಲಿಯಲ್ಲಿ ಇವತ್ತು ನಡೀತಾ ಇದೆ. 6 ತಿಂಗಳು 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ. ಇವರು ಬಿಜೆಪಿ ಗಿರಾಕಿ ಕೊಡೋದ್ರಲ್ಲಿ ಎಷ್ಟೋ ಜನ MLAಗಳು, ಎಷ್ಟೋ ಜನ MP ಗಳು ಹಾಲಿ ಅತ್ಯಾಚಾರಿಗಳಿದ್ದಾರೆ. ಇವರನ್ನ ಅರೆಸ್ಟ್ ಮಾಡಿದೆ, ಇವರನ್ನ ಬಂಧಿಸಿದೆ. ಇವರು ಮಾತಾಡ್ತಾರಲ್ಲ, ನಮ್ಮ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೇಳೋರು, ಆ ತಪ್ಪಿಗೆ ಒಪ್ಪಬೇಕು, ಅಪಾಲಜಿ ಕೇಳಬೇಕು ಅಂತೇಳಿ ಸತಿ ಇರಾನಿ ಮೇಡಮ್ ಹೇಳಿದಾರಲ್ಲ, ಅದು ಹೆಂಗೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದು, ಅದರ ಡೆಫಿನಿಷನ್ ಬೇರೆ. ಕಾನೂನು ಗೊತ್ತಿಲ್ಲದವ್ರು ಮಾತಾಡೋದು. ಅವನು ಒಬ್ಬ ಲಾಯರು, ನಾನು ಸಂವಿಧಾನ ಓದಿರೋನು. ಈ ಸಿದ್ದರಾಮಯ್ಯ ಒಬ್ಬ ಲಾಯರ್. ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂದ್ರೆ, ಈ ದೇಶದಲ್ಲಿ ಕಾಂಕಿ ಬಾತ್ ಹೋಗಿದೆ, ರೇಖಿ ಬಾತ್ ಆಗಿದೆ ಅಂತ ಹೇಳಿದ್ರ ಅರ್ಥ ಏನಂದ್ರೆ, ರೇಖೆಗಳನ್ನು ತಡೆಗಟ್ಟು ಈ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಇವತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ನಮ್ಮ ಮತದಾರರಿಗೆ ದೌರ್ಜನ್ಯ, ದಬ್ಬಾಳಿಕೆ, ಆಮಿಷಕ್ಕೆ ಬಲಿಯಾಗ್ತಾ ಇದ್ದಾನೆ. ಈ ರೀತಿಯಾಗಿ ಇವರ ಆಡಳಿತಕ್ಕೆ ಬಂದು ಇವರು ಏನು ಮಾಡಕ್ ಸಾಧ್ಯ ಆಗುತ್ತೆ ರೀ? ಜನರ ಮನಸ್ಸನ್ನ ಗೆದ್ದಿದ್ದಾರೆ ಇವರು. ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಾರಲ್ರಿ. ಈ ಕರ್ನಾಟಕದಲ್ಲಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಾರೆ ಅನ್ನೋದು ಒಂದು ಸಣ್ಣ ಮಗುಗೂ ಕೂಡ ಗೊತ್ತಿದೆ ರೀ. ಆದ್ರಿಂದ ನಾವೆಲ್ಲರೂ ಒಟ್ಟಾಗಿ, ನನಗೆ ಮೊನ್ನೆ ಅಂತ್ಯಕ್ರಿಯೆ ಆಯಿತು. ಈಗ ಸಂಪೂರ್ಣ 100% ನಾನು ಆರೋಗ್ಯವಾಗಿದ್ದೀನಿ. ನಮ್ಮ ಕಾಂಗ್ರೆಸ್ ಬೆಂಬಲಿಗರು, ನನ್ನ ಬೆಂಬಲಿಗರು, ನನ್ನ ಅಭಿಮಾನಿಗಳು ಯಾರು ಹೆದರಬೇಡಿ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿ ಬಂದಿದ್ದೀನಿ. ಆದ್ದರಿಂದ ಮತ್ತೆ ನಾನು ಪಕ್ಷ ಕೊಡ್ತೀನಿ, ಮತ್ತೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದು ತರ್ತೀನಿ. ಇಂಥವಾದ ಅನೈತಿಕ ರಾಜಕಾರಣವನ್ನು ನಾನು ಮಾಡೋದಿಲ್ಲ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೈಯನ್ನು ಬಲಪಡಿಸೋಣ ಅಂತೇಳಿ ಈ ಮೂಲಕ ಹೇಳಿ, ತಮ್ಮೆಲ್ಲರಿಗೂ ತಮ್ಮ ಆಶೀರ್ವಾದ ನನಗಿರಲಿ ಅಂತ ಹೇಳಿ ಈ ಎಲ್ಲ ಜನಸಮೂಹಕ್ಕೆ ಬಿಡಿ. ಎಲ್ಲ ಈ ಬಿಸಿಲಲ್ಲಿ ಸುಮಾರು 30-40 ಜನ, 1000 ಜನ ಕೂಡಿದ್ದೀವಿ. ಅದರಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತೀನಿ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ.